ದೇವನಹಳ್ಳಿ ತಾಲೂಕು ಶೆಟ್ಟಿಗೆರೆ ಗ್ರಾಮದಲ್ಲಿ ಮುತ್ತಳಮಾದೇವಿಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯಾದ ಗಂಟೇನಾದ ಗ್ರಾಮದಲ್ಲಿ ಇಂದು ರಾಜ್ಯದ ಹಸಿರು ಸೇನೆ ರೈತರ ಮತ್ತು ಗ್ರಾಮಸ್ಥರಿಂದ ತುಂಬಾ ಅದ್ಧೂರಿಯಾಗಿ ನಡೆದಿತು. ಈ ಒಂದು ಸ್ಥಾಪನೆ ಪೂಜ್ಯ ಶ್ರೀ ಆರ್ಯಶಂಕರ ಮಠದ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಕುಣಿಗಲ್ ಇವರು ಉದ್ಘಾಟಿಸಿದರು ಮತ್ತು ಡಾಕ್ಟರ್ ಬಿಕೆ ವಿನೋದ್ ಕುಮಾರ್ ಗೌಡ್ರು ಯುವ ರಾಜ್ಯಾಧ್ಯಕ್ಷರು, ಹಸಿರು ಸೇನೆ ಪ್ರಕಾಶ್ ರೆಡ್ಡಿ, ರಾಜೇಶ್ವರಿ, ಮಂಜು ಮತ್ತು ಹಸಿರು ಸೇನೆ ಎಲ್ ಶೆಟ್ಟಿಗೆರೆಯ ರೈತರು, ಮುಖಂಡರು ಮತ್ತು ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ಗುಲ್ಶನ್. ಗ್ರಾಮದ ಎಲ್ಲ ಮಹಿಳೆಯರು ಹಾಗೂ ಯುವಕರು ಹಿರಿಯರು ಸ್ವಾಮಿಯನ್ನು ಆಹ್ವಾನಿಸಿ ಅವರಿಗೆ ಹಾರ ಹಾಕುವ ಮೂಲಕ ಸನ್ಮಾನಿಸಿ ಈಗ ಮೊದಲಿಗೆ ಮಾಲಾರ್ಪಣೆ ಆದ ನಂತರ ಮೊದಲು ಗ್ರಾಮ ದೇವತೆಯಾದ ನೂತನವಾಗಿ ನಿರ್ಮಿಸಿರುವ ಶ್ರೀ ಮುತ್ತಾಲಮ್ಮ ದೇವಾಲಯ ಆವರಣದಲ್ಲಿರುವ ನಾಗರಕಟ್ಟೆ ಹಾಗೂ ಪುಸ್ತಕ್ಕೆ ಪೂಜಾ ಕಾರ್ಯಕ್ರಮ ಸ್ವಾಮೀಜಿಗಳಿಂದ ಹಾಗೂ ಗ್ರಾಮದ ಸೂರ್ಯಪ್ರಕಾಶ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸ್ವಾಮೀಜಿಯವರ ಕಾರ್ಯಕ್ರಮ ಇದೆ, ಸರ್ವರಿಗೂ ಆಹ್ವಾನಿಸಲಾಗಿದೆ. ಗ್ರಾಮದಲ್ಲಿ ಎಲ್ಲ ಪ್ರೇಕ್ಷಕರು ಬಂದು ನಮ್ಮನ್ನು ಸ್ವಾಮೀಜಿಯವರಿಗೆ ಆಶೀರ್ವಾದ ಪಡೆಯಲು ಬೇಡಿಕೊಳ್ಳುತ್ತೇವೆ. ಆ ಊರಿನ ಜನ ಸುಭಿಕ್ಷವಾಗಿರಬೇಕು ಅಂತ ಹೇಳಿದ್ರೆ ಆ ಊರಿನ ಗ್ರಾಮ ದೇವತೆಗಳು ಸುಭಿಕ್ಷವಾಗಿರಬೇಕು ಅಂತೇಳಿ ಹೇಳಿದ್ದಾರೆ. ಯಾಕಂದ್ರೆ ಒಬ್ಬ ಶರಣ ಹೇಳ್ತಾನೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾವಿರವಳ ಹುಟ್ಟವೇ ದೇವ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾವಿರವಳ ಹುಟ್ಟವೇ ದೇವ. ಕಾಡಮೃಗ ಒಂದಾಗಿರಲಾರವೇ ಹರನೆ, ಊರಮೃಗ ಒಂದಾಗಿರಲಾರವೇ ಹರನೆ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಇದ್ದರು ಅದೇನಾಗುತ್ತೆ ಅಂತ ಹೇಳಿದ್ರೆ ನರವಾಸ ವನವಿಂದಿ ಕಾಡಿರಣ್ಣ ಅಂತ ಹೇಳ್ತಾನೆ. ಯಾವ ಊರಿನಲ್ಲಿ ಜನ ಇರ್ತಾರಲ್ಲ ಹೆಜ್ಜೆ ಇಟ್ಟು ಸುಮಾರು ವರ್ಷ ಆಗಿದೆ. ಇಲ್ಲಿ ನಿಮ್ಮದು ಪ್ರಾಬ್ಲಮ್ ಇತ್ತು ಸರ್ವೆ ನಂಬರ್ 78, 79, 80. ಈ 3 ಸರ್ವೆ ನಂಬರ್ನೊಳಗೆ ನಾನು ಇಲ್ಲಿ ರೈತ ಸಂಘಟನೆ ಮಾಡಿಕೊಂಡು ಊರಿನವನ್ನೆಲ್ಲ ಸೇರಿಸಿ ಅದು ಒಂದು ಹಂತಕ್ಕೆ ತಗೊಂಬಂದಿವಿ. ಈ ಊರಿನೊಳಗೆ ನಮ್ಮ ಜನಗಳೇ ಸರಿ ಇಲ್ಲ. ನಾವು ಮುಂದಕ್ಕೆ ಹೋದರೆ ನಮ್ಮನ್ನು ಕಾಲೆಳೆದು ಹಿಂದಕ್ಕೆ ಎಳಿತಾರೆ. ಆ ಥರ ಜನ ಅವರೇ. ನಾವು ಯಾವುದಕ್ಕೂ ಬಗ್ಗಲ್ಲ ಕುಗ್ಗಲ್ಲ. ನಾವೇನಿದ್ರು ಹೋರಾಟನೇ ನಮ್ಮ ರೈತ ಸಂಘದ್ದು. ಹಾಗಾಗಿ ಇವ್ರಿಗೆಲ್ಲ ಉದ್ದಲ್ಲ ಒಂದು ದಿವಸ ಬಿಸಿ ಮುಟ್ಟಬೇಕಾಗ್ತೈತೆ. ಇದು ಅಂತಾರಾಷ್ಟ್ರೀಯ ರೈತ ಕಿಸಾನ್ ವಿಚಾರಗಳಲ್ಲಿ ನಮ್ಮ ಇವರು ಮುಖಂಡರು ರಾಜ್ಯ ಸೆಂಟ್ರಲ್ ಮಾಡಿದ ನಮ್ಮ ಗ್ರಾಮದ ಸತತವಾಗಿ ಇಬ್ಬರು ವ್ಯಕ್ತಿಗಳು, ಗ್ರಾಮದ ಮಲ್ಲಣ್ಣ ರಾಂಜನಪ್ಪನವರು ಹಾಗೂ ಅದೇನೋ ಮಾಡ್ತಾನೆ, ಹಂಗಾಗ್ತಾರೆ, ಫೋನ್ ಮಾಡ್ತಾರೆ, ಎಲ್ಲಿ ಸಿಕ್ಕಾಗಿ ಹೋಗ್ತಾರೆ ಎಲ್ಲರೂ. ಇವತ್ತು ನ್ಯಾಯ ನಿಮಗೆ ಎಲ್ಲಿಂದ ಸಿಗ್ತಾ ಇದೆ? ಇವತ್ತು ಸಿಕ್ಕಿದ್ಯಾ? ಈಗಲಾದರೂ ಅರ್ಥ ಆಗ್ತಾ ಇದೆಯಾ? ಯಾರು ಈ ಕಳ್ಳರನ್ನ, ಕಾಕರನ್ನ, ವಂಚಕೋರನ್ನ, ದರೋಡೆಕೋರನ್ನ ನಮ್ಮೋದನ್ನ ಬಿಟ್ಬಿಡಿ. ಅವ್ರಿಗೆ ಸಲಾಮತ್ ಬಿಟ್ಬಿಡಿ. ಅವ್ರ ಮುಂದೆ ಕೈ ಕೊಟ್ಕೊಳ್ಳೋಕೆ ಬಿಟ್ಬಿಡಿ. ಎಲ್ಲೋ ತನಕ ನಮ್ಮನ್ನ ನಮಸ್ಕಾರ ಹಾಕ್ತಾರೆ, ನಮ್ಮ ಮನೆ ಬಾಗಿಲು ಬರ್ತಾರೆ, ಹೋಗ್ತಾರೆ. ಅದೇ ವ್ಯಕ್ತಿನ ಅವ್ನ ಮನೆಗೆ ಹೋಗಿ ನೋಡ್ಬೇಕು ಅಂತಂದ್ರೆ ನಾವೇ ಒಂದು ಅರ್ಧ ಗಂಟೆ ಕಾಯ್ಬೇಕಾಗತ್ತೆ. ಅವನು ನಮಸ್ಕರಿಸ್ತಾ ನಮ್ಮ ಗುರುಜಿಯಾದ ಚೈತನ್ಯ ಸ್ವಾಮೀಜಿಗಳಿಗೆ ನಮಸ್ಕರಿಸ್ತಾ, ಆಮೇಲೆ
ನಮ್ಮ ರೈತ ಸಂಘದ ನಮ್ಮ ವಿನೋದ್ ಗೌಡ್ರು ಎಲ್ಲ ಈಗ ಹೇಳಿದ್ದಾರೆ. ಆದರೆ ಈ ರೈತ ಸಂಘ ಅಂದ್ರೆ ಏನು ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲದಂಗೆ ಜನ ಇದ್ದಾರೆ. ರೈತರಂದ್ರೆ ಏನು ಅಂತ ಜನಕ್ಕೆ ಗೊತ್ತಿಲ್ಲ, ನಿಜ ಇದು. ಈಗ ನಾವು ರೈತರಂದ್ರೆ ರೈತರ ಪರ ಏನಿದೆ ಅಂತಾನೆ ಗೊತ್ತಿಲ್ಲ ಯಾರಿಗೂ. ರೈತರ ಸಮಸ್ಯೆ ಏನು ಅಂತಾನೆ ರೈತರಿಗೆ ಗೊತ್ತಿಲ್ಲದೆ ಅಂತ ಸಮಸ್ಯೆಯಲ್ಲಿ ರೈತರಿದ್ದಾರೆ. ಅರ್ಥ ಆಯ್ತಾ? ಈ ಒಂದು ಸಮಸ್ಯೆನ ನಾವು ಹೆಂಗ್ ಬಗೆಹರಿಸ್ಕೊಬೇಕು ಅಂತ ಯಾರಿಗೂ ಅರಿವು ಇಲ್ಲ ಮೂಡಿಸಕ್ಕೆ ಅಂತ ನಮ್ಮ ರೈತ ಸಂಘದ ವಿನೋದ್ ಕುಮಾರ್ ಗೌಡರು ಸ್ವಲ್ಪ ಹೇಳಿದ್ದಾರೆ ಇದರಲ್ಲಿ. ಗಂಟೆಯನ್ನು ಈಗ ಸ್ವಾಮೀಜಿಯವರಿಂದ ಬೆಲ್ ಮಾಡಲು ಶುರು ಮಾಡಿದ್ದಾರೆ. ಜೈ ಸ್ವಾಮೀಜಿಯವರಿಗೆ, ಜೈ ಸ್ವಾಮೀಜಿಯವರಿಗೆ, ಜೈ ಸ್ವಾಮೀಜಿಯವರಿಗೆ. ಹಾಗೆ ಗ್ರಾಮ ದೇವತೆ ಮುತ್ಯಾಲಮ್ಮ ತಾಯಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೆ ಹರಿಶಂಕರ ಮಠ ಮಹಾಸ್ವಾಮಿಗಳಾದ ಪೂಜ್ಯ ಸಿದ್ದರಾಮಯ್ಯ ಚೈತನ್ಯವರ ಮಹಾಸ್ವಾಮಿಗಳದ್ದು ಪಾದಗಳಿಗೆ ನಮಸ್ಕರಿಸುತ್ತಾರೆ. ಏನು ಇವತ್ತು ಒಂದು ಮುತ್ಯಾಲಮ್ಮ ದೇವಸ್ಥಾನದ ಬಗ್ಗೆ ಉದ್ಘಾಟನೆಗೆ ನಮ್ಮನ್ನು ಆಹ್ವಾನಿಸಿದರು. ಹೊತ್ತು ಕಾರಣಾಂತರದಿಂದ ನಮ್ಮದೇ ಆದ ಒಂದು ಕಾರ್ಯಕ್ರಮ ಇದ್ದಿದ್ದ ದಿವಸ ಗಾಗಿ ಬರೋಕ್ಕಾಗಲಿಲ್ಲ. ಇವತ್ತು ಸೌಭಾಗ್ಯ ಒಂದು ವಿಚಾರ ಹೆಂಗೆ ಅಂತಂದರೆ, ಮತ್ತೆ ಈಗ ಇವ್ರು ಹೇಳ್ತಾರೆ ನಮ್ಮ ತಹಸೀಲ್ದಾರರು, ಅವರೇನು ನಮ್ಮ ಗುಲಾಮರು, ಅವರು ನಾವು ಅವ್ರಿಗಲ್ಲ, ಅವ್ರು ನಮ್ಮ ಗುಲಾಮರು. ಅವರಿಗೆ ಸಂಬಳ ಕೊಡ್ತೀರಿ, ಗಾಡಿ ಕೊಡ್ತೀರಿ. ಯಾರು ದುಡ್ಡು? ನಮ್ಮ ದುಡ್ಡು. ನಾವು ಬೆಳೆದಿದ್ದು ತಿಂದಿದ್ದು ಎಲ್ಲ ಅವ್ರು ನಮ್ಮದವು. ಎಂತಮ್ಮ ಬರ್ರಿ ಈ ಕಡೆ ಮುಂದೆ ಬರ್ರಿ, ಸ್ವಲ್ಪ ಇನ್ನೂ ನಿಂತ್ಕೊಂಡು ಲಾಸ್ಟಾಗಿ ಕೂತಿರ್ತೀನಿ. ಲಾಸ್ಟಾಗಿ ಕೂತಿರ್ಸಿ, ಎಲ್ಲರಿಗೂ ಫೋಟೋ ಇಟ್ಕೊಳ್ಳೋಣ. ಸೈಡಿಗೆ ಬಂದು ಅದು ಮುಡ್ಸಕ್ಕಾಗಲ್ಲ, ಈ ಬಳ್ಬಿಟ್ಟು ಹಿಂದ್ಕೋತೀನಿ, ಸ್ವಲ್ಪ ಹಿಂದ್ಕೊಳ್ಳಿ.